ಮೋದಿ ತಪ್ಪೇ ಮಾಡಿಲ್ವಾ? ಕ್ಷಮೆ ಯಾಕೆ ಕೇಳುತ್ತಿಲ್ಲ? ಏನಿದು ಚಾರ್ಜ್ ಶೀಟ್? ಪ್ರಧಾನಿ ಮೋದಿ ತಪ್ಪೇ ಮಾಡಿಲ್ವಾ? ದೇಶದ ಜನರ ಕ್ಷಮೆಯನ್ನ ಯಾಕೆ ಕೇಳುತ್ತಿಲ್ಲ? ಕ್ಷಮೆ ಕೇಳೋದ್ರ ಬದಲು ಉಲ್ಟಾ ವಿದ್ಯಾರ್ಥಿಗಳನ್ನೇ ಕ್ಷಮಿಸಿದ್ದೇನೆ ಅಂತ ಹೇಳಿದ್ದೇಕೆ? ಇದೇ ವೇಳೆ ತಮ್ಮ ತಾಯಿಯ ಬಗ್ಗೆ ಆ ಒಂದು ವಿಷಯವನ್ನ ಪ್ರಧಾನಿ ಮೋದಿ ಎಳೆದು ತಂದಿದ್ದೇಕೆ? ಮೋದಿ ಸೆಲ್ಫಿ ವಿಡಿಯೋಗೆ ಕಾಂಗ್ರೆಸ್ ನಾಯಕ ಕೊಟ್ಟ ಆ ತಿರುಗೇಟು ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ಆ ನಂತರ ಮರು ಪರೀಕ್ಷೆ ನಡೆಸಿದ್ರು. ಆದ್ರೆ ಈ ನಡುವೆ 30 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆ ಬರೆದ್ರು. ಅದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಆತ್ಮಹತ್ಯೆಗೆ ಯಾರು ಹೊಣೆ? ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲಿಕ್ಕೆ ಯಾರು ಕಾರಣ? ಅಧಿಕಾರಿಗಳು ಅಂತ ಬೊಟ್ಟು ಮಾಡೋದಲ್ಲ. ಆಳುವ ಸರ್ಕಾರ ಅದರ ನೈತಿಕ ಹೊಣೆಯನ್ನ ಒತ್ತುಕೊಳ್ಳಲೇಬೇಕು. ಜನಪ್ರತಿನಿಧಿಗಳನ್ನ ಆರಿಸಿ ಕಳಿಸೋದಕ್ಕೆ ಸಿಸ್ಟಮ್ ಸರಿಯಾಗಿ ನಡಿಬೇಕು ಅಂತಲ್ವಾ? ಆದ್ರೆ ನೀಟ್ ಪರೀಕ್ಷಾ ಅಕ್ರಮದ ಬಗ್ಗೆ ಮೋದಿ ಕ್ಷಮೆಯನ್ನೇ ಕೇಳಿಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ಪರಿಸ್ಥಿತಿ ಹೀಗಿರುವಾಗಲೇ ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಲಿಲ್ಲ. ಬದಲಿಗೆ ವಿದ್ಯಾರ್ಥಿಗಳನ್ನ ತಾವೇ ಕ್ಷಮಿಸಿರುವುದಾಗಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳನ್ನ ಅದ್ಯಾವ ಕಾರಣಕ್ಕಾಗಿ ಕ್ಷಮಿಸಿದ್ರು ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯ ಅಕ್ರಮಗಳ ವಿಚಾರವಾಗಿ ಎಂತಹ ದೊಡ್ಡ ಹೋರಾಟ ನಡೀತು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಡಿದ್ರು, ಸಂಸತ್ ಚಲೋ ಮಾಡಿದ್ರು, ಪೊಲೀಸರ ಲಾಠಿ ಚಾರ್ಜ್ ಅನ್ನ ಎದುರಿಸಿದ್ರು. ಕೊನೆಗೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೂಡ ಕೊಡುವಂತಾಯ್ತು. ಆದ್ರೆ ಈ ಇಡೀ ಹೋರಾಟದ ಮಧ್ಯೆ ಒಂದಷ್ಟು ವಿಷಯಗಳು ತುಂಬಾ ಚರ್ಚೆಗೆ ಗ್ರಾಸವಾದವು. ಅವೇನಪ್ಪಾ ಅಂದ್ರೆ, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕೆಲವರು ಜೆನ್ಜಿ ಯುವಕರು ದೇಶದ ಪ್ರಧಾನಿ ಮೋದಿ ಅವರ ಬಗ್ಗೆ ಮತ್ತು ಅವರ ಸ್ವರ್ಗವಾಸಿ ತಾಯಿಯ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ನಿಂದಿಸಿದ್ರು. ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ದೇಶಾದ್ಯಂತ ಕಠಿಣ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಭಾವುಕ ವಿಡಿಯೋ ರಿಲೀಸ್ ಮಾಡಿ ಆ ಮಕ್ಕಳು ದಾರಿ ತಪ್ಪಿದ್ದಾರೆ, ಅವರನ್ನ ಕ್ಷಮಿಸಿ ಸರಿದಾರಿಗೆ ತರಬೇಕು ಅಂತ ಹೇಳಿದ್ರು. ಆದ್ರೆ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಮೋದಿ ಅವರ ಈ ವಿಡಿಯೋ ಹೊರಬಿದ್ದ ತಕ್ಷಣವೇ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ವಿರುದ್ಧ ಸಖತ್ ಚಾಟಿ ಬೀಸಿದ್ದಾರೆ. ಅಸಲಿಗೆ ಕ್ಷಮೆ ಕೇಳಬೇಕಾಗಿರೋದು ಯಾರು ಗೊತ್ತಾ ಅಂತ ಕೇಳ್ತಾ ಸರಣಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಮೊದಲು ಈ ವಿಚಾರ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ನೀಟ್ ಪರೀಕ್ಷೆಯಲ್ಲದ ಗೊಂದಲಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಜೂನ್ 20ರಿಂದ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಡೆಯಿತು. ಜುಲೈ 20ರಂದು ನಡೆದ ಸಂಸತ್ ಚಲೋ ಸಂದರ್ಭದಲ್ಲಿ ವಾತಾವರಣ ಉದ್ವಿಗ್ನಗೊಂಡು ಪೊಲೀಸರು ಲಾಠಿ ಚಾರ್ಜ್, ಅಶ್ರವಾಯು ಪ್ರಯೋಗ ಕೂಡ ಮಾಡಿದ್ರು. ಆ ವೇಳೆ ಕೆಲ ಯುವಕರು ಆಕ್ರೋಶದ ಭರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿಯವರ ಬಗ್ಗೆ ಜಾಲತಾಣಗಳಲ್ಲಿ ಅತ್ಯಂತ ಅಮಾನವೀಯ ಪದಗಳನ್ನು ಬಳಸಿ ನಿಂದಿಸಿದ್ರು. ಇದು ದೇಶಾದ್ಯಂತ ದೊಡ್ಡ ಆಕ್ರೋಶಕ್ಕೆ ಕಾರಣವಾಯಿತು. ಇದು ಪ್ರತಿಭಟನೆಯಲ್ಲ, ಇದು ಸಂಸ್ಕಾರವಿಲ್ಲದ ನಡೆ ಅಂತೇಳಿ ಜನ ಜಾಲತಾಣಗಳಲ್ಲಿ ಕಿಡಿಕಾರಿದ್ರು. ಅದ್ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಮುಗಿಲು ಮುಟ್ಟಿತು. ನಿಂದನೆ ಮಾಡಿದ ಕೆಲವು ಯುವಕರು ಪಶ್ಚಾತ್ತಾಪ ವ್ಯಕ್ತಪಡಿಸಿ ಕ್ಷಮೆಯಾಚನೆಯ ವಿಡಿಯೋಗಳನ್ನ ಪೋಸ್ಟ್ ಮಾಡೋಕೆ ಶುರು ಮಾಡಿದ್ರು. ಇದರ ಮಧ್ಯೆ ಮೊನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಶೇಷ ವಿಡಿಯೋ ಸಂದೇಶ ಹಂಚಿಕೊಂಡ್ರು. ಮೋದಿ ಅವರು ತಮ್ಮ ವಿಡಿಯೋದಲ್ಲಿ ಏನ್ ಹೇಳಿದ್ರು ಗೊತ್ತಾ? ನನ್ನನ್ನ ಮತ್ತು ನನ್ನ ತಾಯಿಯನ್ನ ನಿಂದಿಸಿರುವ ಘಟನೆಯಿಂದ ಸಮಾಜದಲ್ಲಿ ಆಕ್ರೋಶ ವಿರೋಧ ನಿಜ. ಆದ್ರೆ ಬೈಗುಳಗಳಿಂದ ಅಥವಾ ನಿಂದನೆಗಳಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆ ಯುವಕರು ದಾರಿ ತಪ್ಪಿದ ಮಕ್ಕಳು. ಅವರ ಮೇಲೆ ಕೇಸು ಹಾಕಿ ಕೋರ್ಟ್, ಪೊಲೀಸ್ ಸ್ಟೇಷನ್ ಅಂತ ಅಲೆದಾಡಿಸುವ ಬದಲು ಅವರನ್ನ ಕ್ಷಮಿಸಬೇಕು. ಅವರ ತಪ್ಪನ್ನ ತಿದ್ದಿ ನಮ್ಮೊಂದಿಗೆ ಗೌರವದಿಂದ ಕರೆದುಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಂತೇಳಿ ಪ್ರಧಾನಿ ಮೋದಿ ಅಭಯ ನೀಡಿದ್ರು. ಮೇಲ್ನೋಟಕ್ಕೆ ಇದು ಪ್ರಧಾನಿಯವರ ಕರುಣಾಮಯಿ ನಡೆ ಅಂತ ಅನಿಸಿದ್ರು ವಿರೋಧ ಪಕ್ಷಗಳು ಮಾತ್ರ ಇದನ್ನ ಸುಲಭವಾಗಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅಲ್ಲಿಂದ ಶುರುವಾಯ್ತು ನೋಡಿ ನಿಜವಾದ ರಾಜಕೀಯ ಹೈಡ್ರಾಮಾ. ಪ್ರಧಾನಿ ಮೋದಿ ವಿಡಿಯೋ ರಿಲೀಸ್ ಆಗ್ತಿದ್ದಂತೆ ಕೆಪಿಸಿಸಿ ನಾಯಕ ಬಿಕೆ ಹರಿಪ್ರಸಾದ್ ಅವರು ಪ್ರಧಾನಿ ಮೋದಿ ವಿರುದ್ಧ ಅತ್ಯಂತ ಖಾರವಾಗಿ ರಿಯಾಕ್ಟ್ ಮಾಡಿದ್ರು. ತಾನು ಮಾಡಿದ್ರೆ ರಾಜತಂತ್ರ, ಬೇರೆಯವರು ಮಾಡಿದ್ರೆ ಅಪರಾಧನ ಅಂತ ಹರಿಪ್ರಸಾದ್ ನೇರವಾಗಿಯೇ ಪ್ರಶ್ನಿಸಿದ್ದಾರೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು ಪ್ರಧಾನಿಯವರ ಈ ವಿಡಿಯೋವನ್ನ ಭಾವನಾತ್ಮಕ ಅಭಿನಯ ಹಾಗೂ ರೀಲ್ಸ್ ನಾಟಕ ಅಂತ ಬಣ್ಣಿಸಿದ್ದಾರೆ. ಹಾಗಾದ್ರೆ ಅವರು ಎತ್ತಿರುವ ಪ್ರಮುಖ ಪ್ರಶ್ನೆಗಳೇನ್ ಗೊತ್ತಾ? ನಂಬರ್ 1, ಬೆಂಕಿ ಹಚ್ಚಿದವನೇ ಬಕೆಟ್ ಹಿಡಿದಂತೆ. ದಶಕಗಳ ಕಾಲ ವಿಪಕ್ಷಗಳ ಮಹಿಳೆಯರನ್ನ, ನಾಯಕರ ಕುಟುಂಬಗಳನ್ನ ತೀರಾ ಕೀಳಾಗಿ ಜರೆದಾಗ ಮೌನವಾಗಿದ್ದವರು ಇಂದು ಮಾತೃ ಗೌರವದ ಪ್ರವಚನ ನೀಡುತ್ತಿದ್ದಾರೆ. ಇದು ಬೆಂಕಿ ಹಚ್ಚಿದವನೇ ಅಗ್ನಿಶಾಮಕನಂತೆ ಪೋಸ್ ಕೊಟ್ಟ ಹಾಗಿದೆ ಅಂತೇಳಿ ಬಿಕೆ ಹರಿಪ್ರಸಾದ್ ಲೇವಡಿ ಮಾಡಿದ್ದಾರೆ. ನಂಬರ್ 2, ನೆಹರು ಗಾಂಧಿ ಕುಟುಂಬದ ಉದಾಹರಣೆ.
ಅಜ್ಜಿ ಇಂದಿರಾ ಗಾಂಧಿಯನ್ನ ಮತ್ತು ತಂದೆ ರಾಜೀವ್ ಗಾಂಧಿ ಅವರನ್ನ ಕಳೆದುಕೊಂಡ ಭೀಕರ ನೋವನ್ನ ಅನುಭವಿಸಿದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಮಗೆ ಯಾರ ಮೇಲೆಯೂ ದ್ವೇಷವಿಲ್ಲ, ಕ್ಷಮಿಸಿದ್ದೇವೆ ಅಂತ ಬಹಿರಂಗವಾಗಿ ಹೇಳಿದ್ರು. ಪ್ರಿಯಾಂಕಾ ಗಾಂಧಿ ಅವರಂತೂ ತಮ್ಮ ತಂದೆಯ ಹಂತಕಿಯನ್ನೇ ಜೈಲಿನಲ್ಲಿ ಭೇಟಿಯಾಗಿ ಮಾನವೀಯತೆ ಮೆರೆದ್ರು. ಅದು ಕ್ಯಾಮೆರಾ ಮುಂದೆ ಮಾಡಿದ ರೀಲ್ ಅಲ್ಲ, ನಿಜವಾದ ಸಂಸ್ಕಾರ ಅಂತ BK ಹರಿಪ್ರಸಾದ್ ನೆನಪಿಸಿದ್ದಾರೆ. ನಂಬರ್ 3, ಹಳೆಯ ಘಟನೆಗಳ ನೆನಪು. ಸೋನಿಯಾ ಗಾಂಧಿ ಅವರನ್ನ ಜೆರ್ಸಿ ಹಸು ಎಂದಾಗ, ಸಂಸತ್ನಲ್ಲಿ ರೇಣುಕಾ ಚೌಧರಿ ಅವರ ನಗುವನ್ನ ಶೂರ್ಪನಖಿ ನಗುವಿಗೆ ಹೋಲಿಸಿದಾಗ, ಸುನಂದ ಪುಷ್ಕರ್ ಅವರನ್ನ 50 ಕೋಟಿಯ ಗರ್ಲ್ ಫ್ರೆಂಡ್ ಎಂದಾಗ ಈ ಮಾತೃಭಕ್ತಿಯ ಪ್ರವಚನಗಳು ಯಾವ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ವು ಅಂತೇಳಿ BK ಹರಿಪ್ರಸಾದ್ ಪ್ರಧಾನಿ ಮೋದಿ ಅವರನ್ನ ನೇರವಾಗಿ ತೊಳೆಯುವ ಕೆಲಸ ಮಾಡಿದ್ದಾರೆ. ನಂಬರ್ 4, ಮತಗಳ ಮೈಲೇಜ್ಗಾಗಿ ತಾಯಿಯ ಹೆಸರು. ನೋಟ್ ಬ್ಯಾನ್ ಆದಾಗ ವಯೋವೃದ್ಧ ತಾಯಿಯನ್ನ ಬ್ಯಾಂಕ್ ಸಾಲಿನಲ್ಲಿ ನಿಲ್ಲಿಸಿದ್ದು ರಾಜಕೀಯ ಪ್ರಚಾರದ ಸರಕಾಯಿತು. ಈಗ ನೀಟ್ ಅಕ್ರಮ, ಶಿಕ್ಷಣ ವ್ಯವಸ್ಥೆಯ ವೈಫಲ್ಯ ಮತ್ತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದಿಂದ ಜನರ ಗಮನ ಬೇರೆಡೆ ಸೆಳೆಯಲು ಮತ್ತೆ ತಾಯಿಯ ಹೆಸರನ್ನ ಭಾವನಾತ್ಮಕ ಗುರಾಣಿಯಾಗಿ ಬಳಸುತ್ತಿದ್ದಾರೆ. ಇದು ಪ್ರೀತಿಯಲ್ಲ, ಅತ್ಯಂತ ನಿರ್ದಯವಾದ ರಾಜಕೀಯ ವ್ಯಾಪಾರ ಅಂತೇಳಿ BK ಹರಿಪ್ರಸಾದ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇತ್ತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಕೇಳೋದು ಒಂದೇ ಮಾತು, ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕ್ಷಮೆ ನೀಡುವ ಅಗತ್ಯವಿಲ್ಲ, ಬದಲಿಗೆ ಪ್ರಧಾನಿಯೇ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚನೆ ಮಾಡಬೇಕು. ರಾಹುಲ್ ಗಾಂಧಿ ಅವರು ತಮ್ಮ ಪೋಸ್ಟ್ ನಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಅವೇನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳ ನೋವು ಅರ್ಥವಾಗಿಲ್ಲ. ಶಿಕ್ಷಣ ವ್ಯವಸ್ಥೆಯ ವೈಫಲ್ಯದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಅನುಭವಿಸುತ್ತಿರುವ ನೋವು ಪ್ರಧಾನಿಗೆ ಅರ್ಥವೇ ಆಗಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ರದ್ದು, ವರ್ಷಗಳ ಪರಿಶ್ರಮ ಒಂದೇ ರಾತ್ರಿಯಲ್ಲಿ ಮಣ್ಣು ಪಾಲಾಗುತ್ತಿದೆ. ಪ್ರಾಮಾಣಿಕವಾಗಿ ಓದಿದ ವಿದ್ಯಾರ್ಥಿಗಳಿಗೆ ನ್ಯಾಯವೇ ಸಿಗುತ್ತಿಲ್ಲ. ಪೋಷಕರ ಕಣ್ಣೀರು, ತಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿರುವ ಅಥವಾ ಜೀವ ಕಳೆದುಕೊಂಡ ವಿದ್ಯಾರ್ಥಿಗಳ ಪೋಷಕರನ್ನ ಪ್ರಧಾನಿ ಎಂದಾದರೂ ಭೇಟಿಯಾಗಿದ್ದಾರಾ? ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸಂಕಷ್ಟಕ್ಕೊಳಗಾದ ಒಬ್ಬನೇ ಒಬ್ಬ ವಿದ್ಯಾರ್ಥಿಯ ಜೊತೆ ಕುಳಿತು ಮಾತನಾಡಿದ್ದಾರಾ? ದಾರಿ ತಪ್ಪಿದ ಮಕ್ಕಳು ಪದಕ್ಕೆ ಆಕ್ಷೇಪ. ನ್ಯಾಯ ಕೇಳಲು ರಸ್ತೆಗೆ ಬಂದ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿದ ಮಕ್ಕಳು ಎಂದು ಕರೆದು ಅವರನ್ನ ಕ್ಷಮಿಸುತ್ತೇನೆ ಎಂದು ಹೇಳಲು ಪ್ರಧಾನಿಗೆ ಧೈರ್ಯ ಹೇಗೆ ಬರುತ್ತದೆ? ಭಾರತದ ವಿದ್ಯಾರ್ಥಿಗಳಿಗೆ ಪ್ರಧಾನಿಯವರ ಕ್ಷಮೆ ಬೇಕಾಗಿಲ್ಲ. ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡಿದ್ದಕ್ಕಾಗಿ ಪ್ರಧಾನಿಯೇ ದೇಶದ ವಿದ್ಯಾರ್ಥಿಗಳ ಮುಂದೆ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಸ್ನೇಹಿತರೆ, ಈ ಇಡೀ ವಿಚಾರವನ್ನ ನೋಡಿದ್ರೆ ನಮ್ಗೇನು ಅರ್ಥವಾಗುತ್ತೆ? ಒಂದೆಡೆ ನೀಟ್ ಅಕ್ರಮದಿಂದ ಭವಿಷ್ಯವೇ ಕತ್ತಲಲ್ಲಿ ಬಿದ್ದಂತಾಗಿ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಅವರ ತಾಯಿಯ ವಿರುದ್ಧ ಕೀಳು ಭಾಷೆ ಬಳಸಿದ್ದು ಖಂಡನೀಯ ಹಾಗೂ ತಪ್ಪು. ಅದನ್ನ ಯಾರು ಬೆಂಬಲಿಸಲು ಸಾಧ್ಯವಿಲ್ಲ. ಆದ್ರೆ ಪ್ರಧಾನಿಯವರು ನೀಡಿದ ಕ್ಷಮೆಯ ಸಂದೇಶವನ್ನ ವಿರೋಧ ಪಕ್ಷಗಳು ತನ್ನ ತಪ್ಪನ್ನ ಮುಚ್ಚಿ ಹಾಕಲು ತಾಯಿಯ ಹೆಸರನ್ನ ಬಳಸುತ್ತಿರುವ ರಾಜಕೀಯ ತಂತ್ರ ಅಂತ ಕರೆಯುತ್ತೇವೆ. ವಿದ್ಯಾರ್ಥಿಗಳ ಮೇಲಿನ ಪ್ರಕರಣವನ್ನ ವಾಪಸ್ ಪಡೆಯಬೇಕು, ಪೊಲೀಸ್ ದೌರ್ಜನ್ಯಕ್ಕೆ ಹೊಣೆ ಹೊರಬೇಕು, ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅನ್ನೋದು ಈಗ ವಿಪಕ್ಷಗಳ ಮತ್ತು ವಿದ್ಯಾರ್ಥಿಗಳ ಬಲವಾದ ಆಗ್ರಹವಾಗಿದೆ. ಇದಾಗಿತ್ತು ಇವತ್ತಿನ ನೀಟ್ ಪ್ರತಿಭಟನೆ ಮತ್ತು ಅದಕ್ಕೆ ಸಂಬಂಧಿಸಿದ ರಾಜಕೀಯ ಹೈಡ್ರಾಮದ ಸಂಪೂರ್ಣ ಕಥೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿದ ಮಕ್ಕಳು ಎಂದು ಕ್ಷಮಿಸಿದ್ದು ಸರಿಯೇ, ಅಥವಾ ವಿಪಕ್ಷಗಳು ಹೇಳುವಂತೆ ಪ್ರಧಾನಿಯವರೇ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಕೇಳಬೇಕಿತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಆಸಕ್ತಿಕರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.